ಈ ಸೈಡೆಲ್ಲ ನೀರು ಬರ್ತಾಯಿದೆ ಕಾಣ್ತಿದೆಯಾ, ಈ ಸೈಡ್ ನೀರು ಅದೇ ಥರ ಇಲ್ಲಿ ಕೂಡ ನೀರು ಬರ್ತಾಯಿದೆ. ಸೊ ನೋಡ್ಬೋದು ಈ ಸೈಡೆಲ್ಲ ಪಾಪ ಅವ್ರು ಕಾಂಕ್ರೀಟ್ ಎಲ್ಲ ಆಗಿದೆ. ಇಲ್ಲಿ ಇಷ್ಟಪ್ಪ ಹಾಕಿದ್ದಾರೆ, ಫ್ಲೋರಲ್ಲಿ ಟೇಪರ್ಗೋಸ್ಕರ ಹಾಕ್ಕೊಂಡಿದ್ದಾರೆ ಕಾಂಕ್ರೀಟು ಫಿಟ್ಟಿಂಗು. ಆದರೆ ಈ ಜಾಗ ಏನಿದೆ, ಈ ಜಾಗ ಹಾಗೆ ಇದೆ, ಹಾರ್ಡ್ RCC ಇಲ್ಲ, ಕಾಣ್ಬೋದು RCC ಇಲ್ಲ. ಇಲ್ಲಿ ಕೂಡ ಇಲ್ಲ, ಜಸ್ಟ್ ಇಲ್ಲಿ ಬಾಟಮಲ್ಲಿ ಕಡಪ ಹಾಕಿದ್ದಾರೆ ನೋಡಿ, ಕಾಣ್ತಿದೆ, ಇಲ್ಲಿ ಬಾಟಮ್ ಕಡಪ ಹಾಕಿದ್ದಾರೆ. ಇಲ್ಲೆಲ್ಲ ವೇಸ್ಟ್ ತುಂಬಿದ್ದಾರೆ, ಕಾಣ್ತಿದೆಯಾ. ಸೊ ಅದೇ ಥರ ಇಲ್ಲಿ ಕೂಡ ಈ ಮೂಲೆಯಲ್ಲಿ ಕೂಡ ನೀರು ಲೀಕೇಜ್ ಬರ್ತಾಯಿದೆ. ಮೂಲೆ ಕೂಡ ನೋಡಿ ಕಾಣ್ತಿದೆಯಲ್ಲ, ಈ ಕಡಪ ನಿಲ್ಲಿಸಿದ್ದಾರೆ, ಈ ಮೂಲೆ ಕೂಡ ಲೀಕೇಜ್ ಬರ್ತಾಯಿದೆ. ಸೊ ಈ ಸೈಡೆಲ್ಲ ನೋಡ್ಬೋದು ನೀವು, ಕಂಪ್ಲೀಟ್ ವೇಸ್ಟ್ನ ತುಂಬಿ ಸ್ವಲ್ಪ ಮಾತ್ರ ಕಾಂಕ್ರೀಟ್ ಹಾಕಿದ್ದಾರೆ ನೋಡಿ, ಎಲ್ಲ ವೇಸ್ಟ್ ತುಂಬಿದ್ದಾರೆ, ಕಾಣ್ತಿದೆಯಾ. ಈ ಫ್ಲೋರಿಂಗ್ ಎಲ್ಲ ಕಂಪ್ಲೀಟ್ ವೇಸ್ಟ್ ತುಂಬಿ ಸ್ವಲ್ಪ ಅಲ್ಲಲ್ಲೇ ಕಾಂಕ್ರೀಟ್ ಮಾಡಿ ಬ್ಲಾಕ್ನ ಇಟ್ಟು ನೋಡಿ. ಇಲ್ಲೂ ಕೂಡ ನೀರು ಬರ್ತದೆ ನೋಡಿ, ಕಾಣ್ತಿದೆ, ಪೈಪ್ ಹತ್ರ ನೋಡಿ, ಬಾಟಮ್ ಇದೆಲ್ಲ ನೋಡಿ, ಕಾಣ್ತಿದೆಯಾ, ಇದೆಲ್ಲ ಬಿಟ್ಟಿದೆ. ಸೊ ಇದನ್ನೆಲ್ಲ ಹೊಡೆದ್ರೇ ನಮಗೆ ಸ್ವಲ್ಪ ಪ್ರಾಪರಾಗಿ ಕೆಲಸ ಮಾಡೋಕ್ಕಾಗುತ್ತೆ. ಸೊ ಇದನ್ನೆಲ್ಲ ಕಂಪ್ಲೀಟ್ RCC ಮಾಡೋದು. ನೋಡಿ ಇದು ಹಾಲೋ ಬ್ಲಾಕ್ ಹಾಕಿರೋದು, ಹಾಲೋ ಬ್ಲಾಕ್ ಹಾಕಿದ್ದಾರೆ. ಮತ್ತು ಇದು ಅಷ್ಟೆಲ್ಲ ಬ್ಲಾಕಲ್ಲಿ ಇದನ್ನು ಯಾವುದೂ RCC ಇಲ್ಲ, ಕಂಟಿದೆಯಾ, ಯಾವುದೂ ಇಲ್ಲ, ಬರೀ ಕಟ್ಪಕಲ್ಲನ್ನ ಇಟ್ಟು ಪ್ಲಾಸ್ಟಿಂಗ್ ಮಾಡಿದ್ದಾರೆ ನೋಡಿ. ಇವಾಗ ಕಟ್ಪಕಲ್ಲಲ್ಲಿ ಇಟ್ಟಿರೋ ಬಾಟಮು ಝೂಮ್ ಮಾಡ್ತೀನಿ ನೋಡಿ, ಅದು ಕಟ್ಪಕಲ್ ಪೀಸ್ ಹೊಡೆದಿರೋದು ಕಟ್ಪಕಲ್ಲಿಟ್ಟು ಜಸ್ಟ್ ಅದ್ರ ಮೇಲೆ ಮಟ್ಟಿ ಪ್ಲಾಸ್ಟಿಂಗ್ ಥರ ಮಾಡಿ ಇದು ಮಾಡಿದ್ದಾರೆ. ಬಟ್ ಅವಾಗಲೇ ಇವ್ರು RCC ಮಾಡಿದರೆ ಅಲ್ಲ ನೋಡಿ, ಬಾಟಮಲ್ಲಿ ನೋಡ್ಬೋದು, ಆಗಲೇ ಅವ್ರು RCC ಎಲ್ಲ ಮಾಡಿದರೆ ಪ್ರಾಬ್ಲಮ್ ಇರ್ತಿಲ್ಲ. ಇಲ್ಲೆಲ್ಲ ಯಾವುದೇ ರೀತಿ ಪ್ರೊಟೆಕ್ಟ್ ಆಗಿಲ್ಲ. ಇಲ್ಲೆಲ್ಲ ಬಿಟ್ಟಿದೆ, PCC ಮಾಡಿದ್ದಾರೆ. ಈ ಕಾರ್ನರ್ ನೋಡಿ, ಬಾಟಮಲ್ಲೆಲ್ಲ ಸ್ಯಾಂಡ್ ಇದೆ ನೋಡಿ, ಅಲ್ಲಿಂದೆಲ್ಲ ಸಿಗುತ್ತೆ ಕೆಳಗೆ, ಕಾಣ್ತಿದೆಯಾ. ಸೊ ಮತ್ತು ಇಲ್ಲಿ ಜಸ್ಟ್ ಕಡಪ ನಿಲ್ಲಿಸಿದ್ದಾರೆ, ಈ ಕಡೆ ಸೈಡೆಲ್ಲ ಕಡಪ ನಿಲ್ಲಿಸಿದ್ದಾರೆ. ಇಲ್ಲಿ ಸೈಡ್ ನೋಡಿ ಕಡಪ ನಿಲ್ಲಿಸಿದ್ದಾರೆ, ಕಡಪ ನಿಲ್ಲಿಸಿ ಬಾಟಮಿಂದ ಅದಕ್ಕೆ ಬಾಟಮಿಂದ ನೀರೆಲ್ಲ ಕುಂಬ್ಲಿಟಿ ಹೋಗ್ತಿದೆ ನೋಡಿ. ಇಲ್ಲಿ ಎಲ್ಲ ನೋಡಿ, ಇದು ಸುಮ್ಮನೆ ಕಡಪ ನಿಲ್ಲಿಸಿರೋದು, RCC ವಾಲಲ್ಲ ಇದು ನೋಡಿ, ಕಡಪ ನಿಲ್ಲಿಸಿದ್ದಾರೆ. ಸೊ ಹಾಗಾಗಿ ನಾವು ಮತ್ತೆ ಇದೆಲ್ಲ ಬಾಟಮ್ ಬೇಸಲ್ಲಿ ಹೊಡಿಬೇಕು, ಹೊಡೆದು ಮಾಡಬೇಕು.